ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ಒಂದು ನಮಸ್ಕಾರ ತಿಳಿಸ್ತಾ, ಇವತ್ತು ನಾನು ಒಂದು ಅದ್ಭುತವಾದ ಒಂದು ಕತೆ ತಂದಿದ್ದೀನಿ. ಇದು ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ. ನಿನ್ನೆ ಇದು ನಡೆದಿದೆ. ಆ್ಯಕ್ಚುಲಿ ನಿನ್ನೆ ಮಾಡಬೇಕಾಗಿತ್ತು, ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಇದು ಎಲ್ಲ ಪರ್ಪಸ್ಲಿ ಹೇಳಬೇಕು ಅಂತಂದರೆ, ಎಲ್ಲ ಹೆಣ್ಣು ಮಕ್ಕಳ ತಂದೆ ತಾಯಿಗಳ ಗೋಳಿನ ಕತೆ ನಾನಿವತ್ತು ಹೇಳ್ತಾರೆ. ಓಕೆ, ಸೊ ಇದು ಪ್ರತಿ ಮನೆ ಕತೆ. ಒಬ್ಬರು ಅವ್ರ ಹೆಸರು ಬೇಡ, ಅವ್ರ ಊರು ಬೇಡ, ಯಾಕಂದರೆ ನಾವು ಕಷ್ಟ ಬಗೆಹರಿಸೋಕೆ ಕೂತ್ಕೊಂಡಿದ್ದೀವಿ, ಕಷ್ಟ ಕೊಡೋಕೆ ಕೂತ್ಕೊಂಡಿಲ್ಲ ವೀಕ್ಷಕರೇ. ಒಬ್ಬರೇ ಮಗಳು, ಅವ್ರ ಹೆಸರು ಬೇಡ, ಡ್ಯಾಶ್ ಡ್ಯಾಶ್. ಅವರನ್ನು ಆ ತಂದೆ ತಾಯಿ ತುಂಬ ಕಷ್ಟಪಟ್ಟು ಬೆಳೆಸಿ ಓದಿಸ್ತಾರೆ. ಸೊ ಮಗಳು ಸೆಕೆಂಡ್ PUC ಆಗುತ್ತೆ. ತಂದೆ ತಾಯಿ ಅವಳನ್ನು ಬೇರೆ ಊರಲ್ಲಿಟ್ಟು ಓದಿಸ್ತಾ ಇರ್ತಾರೆ. ತಂದೆ ತಾಯಿ ಬೇರೆ ಊರಲ್ಲಿ ಇಟ್ಟು ಓದಿಸುವಾಗ ಆ ತಂದೆ ತಾಯಿ ಹರಿಸಿರೋ ಬೆವರಿನ ಹನಿಗಳು, ಅವು ಹನಿಗಳಲ್ಲ. ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳಿಗೆ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ನನ್ನ ತಂಗಿಯಂದಿರಿಗೆ ಅಥವಾ ತಂಗಿಯರೇ, ಯಾಕಂದರೆ ವಯಸ್ಸಲ್ಲಿ ನಾನು ನಿಮ್ಗಿಂತ ದೊಡ್ಡವನಿರೋದ್ರಿಂದ ತಂಗಿಯರಾಗಿ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಹೇಳೋದು ಸೊ ಯಾರೇ ಕೇಳಿಸ್ಕೊಳ್ಳಿ, ಇದನ್ನು ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದನ್ನು ಕಳಿಸ್ಕೊಡಿ. ಆ ಸ್ವಾಮಿ ಸಮರ್ಥರು ಇವತ್ತಿನ ದಿನ ನನ್ನ ನಾಲ್ಗೆಯಲ್ಲಿ ಕೂತ್ಕೊಂಡು ಈ ವಿಷಯನ ಅವರೇ ಮಾತಾಡಲಿ ಅಂತಾನೆ ಅವ್ರ ಹತ್ರ ನಾನು ಹೃದಯಪೂರ್ವಕವಾಗಿ ಒಂದು ಬೇಡ್ಕೊತಾ ಇದ್ದೀನಿ. ಓಕೆ, ತುಂಬ ಕಣ್ಣೀರಿನ ಕತೆ ಇದು. ಸೆಕೆಂಡ್ PUCಯಲ್ಲಿ ಓದ್ತಾ ಇರೋ ಹುಡುಗಿ ಮಂಗಳೂರಲ್ಲಿ ಇರ್ತಾಳೆ. ಓಕೆ, ತಂದೆ ತಾಯಿ ಮಂಗಳೂರಲ್ಲಿ ನನ್ನ ಮಗಳು ಓದ್ತಾ ಇದ್ದಾಳಪ್ಪ, ಇವತ್ತಲ್ಲ ನಾಳೆ ನಮಗೆ ಆಸರೆಯಾಗಿ ನಿಲ್ತಾಳೆ ಅಂಥೇಳಿ ತುಂಬ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಓದಿಸ್ತಾರೆ. ಸೊ ಇನ್ನೂ ಎಕ್ಸಾಮು ಇಲ್ಲ, ಏನೂ ಇಲ್ಲ. ಒಂದು ಹುಡುಗನ್ನ ಕರ್ಕೊಂಡು ಓಡೋಗ್ತಾರೆ. ತಂದೆ ತಾಯಿಗೆ ಫೋನ್ ಬರುತ್ತೆ. ತಂದೆ ತಾಯಿ ನೋಡಿ, ಅವ್ರಿಗೆ ಎಷ್ಟು ನಂಬಿಕೆ ಅಂದರೆ, ತಂದೆ ತಾಯಿ ಫಸ್ಟು ನನಗೆ ಫೋನ್ ಮಾಡ್ತಾರೆ. ತಾಯಿ, ಸಂತೋಷನ ಈ ಥರ ಆಗೋಗ್ಬಿಟ್ಟಿದೆ, ಏನು ಮಾಡೋದು? ನಾನು ಅಂದೆ ಅವ್ರಿಗೆ, ನೋಡಿ ಕರ್ಮ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ. ಅವ್ರ ತಲೆಯಲ್ಲಿ ಏನಿತ್ತೋ ಏನೋ ಹೋಗಿದ್ದಾಳೆ. ಸೊ ನಾನು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ, ನೀವು ಹೋಗಿ ಅಂಥೇಳಿ ಇವರು ಸ್ಟೇಷನ್ಗೆ ಹೋಗಿದ್ದಾರೆ. ಎಲ್ಲಿ PGಯಿಂದ ಇದು ನ್ಯೂಸ್ ಗೊತ್ತಾಗುತ್ತೆ, ಲೋಕಲಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಬರೀತಾರೆ ಇವರು. ಅಲ್ಲಿ ಅಧಿಕಾರಿಗಳು ನಮ್ಮ ಸ್ವಾಮಿ ಸಮರ್ಥರ ಭಕ್ತಾದಿಗರಿಗೆ ಕೇಳ್ತಾರೆ ಅಂತಂದರೆ, ನಿಮ್ಮ ಮಗಳು ಇದೇ ಫಸ್ಟ್ ಟೈಮ್ ಹೋಗಿರೋದು ಅಥವಾ ಇದಕ್ಕಿಂತ ಮುಂಚಿತವಾಗಿ ಹೋಗಿದ್ದಾರೆ? ನೋಡಿ, ರಕ್ತ ಕುದಿಯತ್ತೆ ನನಗೆ ರಿಯಲಿ. ನಾನು ಆ ಜಾಗದಲ್ಲಿ ಇದ್ದಿದ್ದರೆ ನನ್ನ ಬಾಯಲ್ಲಿ ಬರೋ ಮಾತೇ ಬೇರೆ. ಎಲ್ಲ ಪೊಲೀಸ್ ಬಂಧು ಬಾಂಧವರು ಈ ಥರ ಮಾತಾಡಲ್ಲ, ಎಲ್ಲೋ ಒಬ್ಬರು ಕೂಡ ಈ ಥರ ಮಾತಾಡ್ತಾರೆ. ಬಟ್ ಅದು ತಪ್ಪು. ಅವ್ರು ಕೇಳ್ತಾರಂತೆ, ಇದೇ ಫಸ್ಟ್ ಟೈಮ್ ಇದಕ್ಕಿಂತ ಮುಂಚಿತವಾಗಿ ಹೋಗಿದ್ದಾರೆ. ಅವರ ತಂದೆ ತಾಯಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿರೋರು ಕಂಪ್ಲೇಂಟ್ ಕೊಡಬೇಕಾ ಅಥವಾ ಈ ಮಾತುಗಳನ್ನು ಕೇಳಬೇಕಾ?
ಹೆಣ್ಮಕ್ಳು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಾನು, ವಯಸ್ಸಿಗೆ ಬಂದರು ಹೆಣ್ಮಕ್ಳು, ಒಬ್ಬ ತಂದೆ ತಾನು ದುಡಿಯೋಕ್ಕೆ ಹೋದಾಗ ತನ್ನ ರಕ್ತದ ಕಣಗಳು, ಅಂದರೆ ರಕ್ತದ ಕಣಗಳಲ್ಲೂ ನನಗೊಬ್ಬಳು ಹೆಣ್ಣು ಮಗಳಿದ್ದಾಳೆ, ಹಿರಿಯರು ಗಾದೆ ಮಾಡಿದ್ದಾರೆ, ಹೆಣ್ಣು ಹುಟ್ಟು ಅಂತಂದರೆ ಹುಣ್ಣು ಹುಟ್ಟಿತು ಅಂತಂದ. ಈ ವಿಷಯಕ್ಕೇ ಅವಾಗಿನ ಹಿರಿಯರು ಮಾಡಿದ್ರು ಅನ್ಕೋತೀನಿ ನಾನು. ಇದೇ ಒಂದು ಇನ್ಸಿಡೆಂಟ್. ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ತೀರ. ಆದರೆ ಒಂದೇ ಒಂದು ವಿಷಯ ತಿಳ್ಕೊಳ್ಳಿ, ನನ್ನ ಆತ್ಮೀಯ ತಂಗಿಯಂದಿರೇ, ಕೋಟಿ ಸಂಪಾದನೆ ಮಾಡಿ ಚಿನ್ನದ ಮನೆಯಲ್ಲೇ ಇರಿ. ನಾನು ಹೇಳ್ತಾ ಇರೋದು ಚಿನ್ನದ ಮನೆ. ಆದರೆ ಆ ಚಿನ್ನದ ಮನೆಯಲ್ಲಿ ನೋಟಿನ ಹಾಸಿಗೆ ಮೇಲೆ ನೀವು ಮಲಗಿದಾಗ ನಿಮಗೆ ನೆಮ್ಮದಿಯಿಂದ ನಿದ್ದೆ ಹತ್ತಬೇಕು. ಆ ಕ್ಷಣದಲ್ಲಿ ನೋಟಿನ ಚೀಲದ ಮೇಲೆ ನೀವು ಮಲಗಿದಾಗ ಕೂಡ ಒಂದೇ ಒಂದು ಕ್ಷಣಕ್ಕೆ ನಮ್ಮ ತಂದೆ ತಾಯಿಗೆ ನಾನು ಮೋಸ ಮಾಡಿದೆ ಅನ್ನೋ ಒಂದು ಫೀಲಿಂಗು ನಿಮ್ಮ ದೇಹದ ರಕ್ತದಲ್ಲಿ, ಜೀವನಾಡಿಯಲ್ಲಿ ಆಮ್ಲಜನಕ ನಿಮ್ಮ ಉಸಿರು ಆಡೋವರೆಗೂ ಆ ಕೊರಗು ನಿಮಗಿದ್ದೇ ಇರುತ್ತೆ. ಅದು ನಿಮಗೆ ಆ ಭಗವಂತ ಕೊಟ್ಟ ಶಾಪ. ಅದು ಇದು ಬರೆದಿಟ್ಕೊಳ್ಳಿ. ಯಾವುದೇ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಿರ್ಬೋದು, ಕೆಟ್ಟ ತಂದೆ ತಾಯಿ ಇನ್ನೂರ್ಗೂ ಇತಿಹಾಸದಲ್ಲೇ ಹುಟ್ಟಿಲ್ಲ. ಯಾಕಂದರೆ ಅವ್ರು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರ ಹೊಟ್ಟೆಗೆ ನಿಮಗೆ ಊಟಕ್ಕೆ ಕಡಿಮೆ ಮಾಡಲ್ಲ ಅವರು. ನಾವಿಬ್ಬರು ಹೆಣ್ಮಕ್ಳಿದ್ದಾರೆ. ಪ್ರತಿ ಮನೆ ಕತೆ ನಾನು ಮಾತಾಡ್ತಾ ಇರೋದು. ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಆ ಥರ ಮಾತುಗಳನ್ನು ತಂದೆ ತಾಯಿ ಕೇಳಬೇಕು ಅಂತಂದರೆ ಎಷ್ಟು ನೋವು ಬೀಳರಿ ಅವ್ರಿಗೆ. ಅವರು ಅಲ್ಲಿಂದ ವಾಪಸ್ ಬಂದು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ತುಂಬ ಅಳ್ತಾರೆ ಅವರು. ತುಂಬ ಎಷ್ಟು ಅಳೋಕ್ಕೆ ಸಾಧ್ಯನೋ ಅಷ್ಟು ಅಳ್ತಾರೆ. ಏನು ಮಾಡ್ತೀರ? ಕೈ ಮೀರಿ ಹೋಗ್ಬಿಟ್ಟಿದೆ. ಜನ ಹಿಂಗೂ ಕ್ವಶನ್ ಕೇಳ್ತಾರೆ, ಏನಂತ, ಮಹಾರಾಜರ ಸೇವಕರಲ್ಲ ರೀ ಅವರು, ಅವ್ರಿಗೆ ಯಾಕೆ ಹಿಂಗೆ ಆಯಿತು? ಅವರು ಜನ ಕೇಳೋಕ್ಕಿರೋದೇ ಇಂಥ ಪ್ರಶ್ನೆನ. ಜನ ಕೇಳೋಕೆ ಇರೋದೇ ಇಂಥ ಪ್ರಶ್ನೆನ. ನಾನು ಹೇಳಿರುವಂಥ ಸಾಂತ್ವನ, ಸಂತೋಷಣ ಇದನ್ನು ಇದನ್ನು ಸಾಂತ್ವನ ಹೇಳ್ತಾ ಇದ್ದೇನೆಲ್ಲ ಅಂತ ಥಾಟ್ಸ್ ಬರಲ್ಲ. ಅಲ್ಲ ಸಂತೋಷಣ, ಮಹಾರಾಜರು ನಂಬಿದ್ದಾರೆ, ಅವ್ರಿಗೆ ಯಾಕೆ ಹಿಂಗಾಯಿತು? ಕರೆಕ್ಟು. ಆದರೆ ಮನುಷ್ಯನ ಮಾಡೋ ತಪ್ಪಿಗೆ ಮಹಾರಾಜರು ಉತ್ತರ ಕೊಡೋಕ್ಕಾಗಲ್ಲ. ಆ ತಾಯಿ ಹೋಗಿದ್ದಾರೆ. ಇಲ್ಲಿ ತಿಂತಾ ಇರೋದು ಯಾರು? ಮಹಾರಾಜರ ಭಕ್ತರು. ಆದರೂ ಪರಿಸ್ಥಿತಿ ಹೆಂಗಾಗೋಗ್ಬಿಡುತ್ತೆ ಅಂದರೆ, ಕೊನೆಗೂ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. 5 ದಿವಸ ಆಗಿರುತ್ತೆ. ನಿನ್ನೆ ಮನೆಗೆ ಬರ್ತಾಳೆ. ಮನೆಗೆ ಬಂದು ಸಿಕ್ಕಾಪಟ್ಟೆ ಅಮ್ಮನ್ನ ತಪ್ಕೊಂಡು ಅಳ್ತಾಳೆ ಅವಳು. ಅಮ್ಮ, ನಾನು ಆ ಮನುಷ್ಯನ ನಂಬಿ ಹೋದೆ. 5 ದಿವಸದಲ್ಲಿ ಅವನು ಏನು ಅಂತ ಗೊತ್ತಾಯಿತು ನನಗೆ. ನನ್ನ ಹತ್ರ ದುಡ್ಡಿರೋವರೆಗೂ ನನ್ನ ಜೊತೆ ಇದ್ದ. ದುಡ್ಡು ಮುಗಿದ ಕ್ಷಣವೇ ವಾಪಸ್ ಊರಿಗೆ ಹೋಗೋಣ ಅಂತ ಬಂದು, ನೀನು ನಿಮ್ಮ ಅಮ್ಮನ ಮನೆಯಲ್ಲಿರು, ಎಜುಕೇಷನ್ ಆದಮೇಲೆ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತಾ. ನೋಡಿ, ಏನು ಉತ್ತರ ಕೊಡ್ತೀರಾ ನನ್ನ ಆತ್ಮೀಯ ತಂಗಿಯರೇ? ಏನು ಉತ್ತರ ಕೊಡ್ತೀರಾ ನೀವು ಇದಕ್ಕೆ? ತಂದೆ ತಾಯಿ ನಿಮ್ಮನ್ನು ಅಪ್ಕೋಬೇಕಾ? ವಾಪಸ್ ಅವ್ರ ಮನೆಗೆ ಕಳಿಸ್ಬೇಕಾ? ಏನು ಮಾಡಬೇಕು ಅವರು? ಆ ತಂದೆ ತಾಯಿ ಮಗಳು ಹೊಡೆದ್ರೆ ಸಂಕಟ. ಸಮಾಜನೂ ಮಾತಾಡುತ್ತೆ, ನಮ್ಮ ತಂದೆ ತಾಯಿ ಮಾತಾಡ್ತಾಳಲ್ಲ ಅಂತೇಳ್ಬಿಟ್ಟು ತಿರ್ಗಾ ಎಮ್ಮ ನೋವು ತಿಂತಾಳೆ. ಆದರೆ ತಾಯಿ ತಂದೆ ಅನ್ನೋ 2 ಅಕ್ಷರ ಅದೇಲ್ಲ ರೀ. ಅಮ್ಮ ಅಪ್ಪ ಅನ್ನೋದು. ಅಮ್ಮ ನಿಮ್ಮ ಕ್ಷಣದಲ್ಲಿ ನಿಮ್ಮ ಜೊತೆ ಮಾತಾಡಿಕೊಂಡು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಅಪ್ಪ ಆಗಿರೋನು ಬಟ್ ಬೈಬೋದು. ನನಗೂ 2 ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರೆ. ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರಲ್ಲ ರೀ. ಥಾಟ್ಸ್. ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಾನು ದುಡಿಯೋ ಪ್ರತಿಯೊಂದು 10 ರೂಪಾಯಿ ಕೂಡ ನನ್ನ ಮಕ್ಕಳಿಗೆ ಅಂತಲೇ ಎತ್ತಿರ್ತೀನಿ.
ದಯಮಾಡಿ ಎಲ್ಲ ಮಕ್ಕಳಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನಾನು. ಪ್ಲೀಸ್ ಒಂದು ಕ್ಷಣ ನನ್ನ ತಂದೆ ತಾಯಿ ಅಂತ ಯೋಚನೆ ಮಾಡಿ. ಯಾಕಂದರೆ ಆ ಅಮ್ಮ ಅಳೋವಾಗ ಬೇರೆ ಯಾರೂ ನೆನಪಂದಿಲ್ಲ ರೀ ನನಗೆ. ನನ್ನ ಮಗಳು ಮೈಸೂರಲ್ಲಿದ್ದಾಳೆ. ಬೇರೆ ಮನೆ ಕತೆ ನೆನಪು ಬಂದಿಲ್ಲ ನನಗೆ. ನನ್ನ ಹುಟ್ಟಿರೋ ನನ್ನ ಮಗಳೇ ನೆನಪು ಬಂತು ಫಸ್ಟು. ನೀವು ಒಂದು ಮಾತು ಹೇಳ್ತೀನಿ, ಇವತ್ತು ಎಲ್ಲ ಮಕ್ಕಳು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ನಿಮ್ಮಿಂದ ನಿಮ್ಮ ತಂದೆ ತಾಯಿ ಏನು ಬಯಸಿಲ್ಲ ರೀ. ಎರಡು ಪ್ರೀತಿಯ ಮಾತು, ಅಮ್ಮ ಚೆನ್ನಾಗಿದೆಯಾ, ಅಪ್ಪ ಚೆನ್ನಾಗಿದೆಯಾ. ತಂದೆ ಹರಿದೋಗಿರೋ ಅಂಡರ್ವೇರ್ ಹಾಕೋತಾರೆ, ಹರಿದೋಗಿರೋ ಟೀ ಶರ್ಟು ಬನಿಯನ್ ಹಾಕೋತಾರೆ. ಆದರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂದರೆ, ನನ್ನ ಮಗಳು ನನ್ನ ಮಗ ಹರಿದೋಗಿರೋ ಬಟ್ಟೆ ಹಾಕ್ಕೊಂಡು ಹೋದರೆ ಅವ್ರ ಮೈ ಕಾಣುತ್ತೆ ಅನ್ನೋ ಫೀಲಿಂಗ್ಸು ಪ್ರತಿ ತಂದೆ ತಾಯಿಗಿರುತ್ತೆ. ಇವತ್ತು ಇಟ್ಸ್ ಅ ನಾಟ್ ಎಪಿಸೋಡ್, ಇದು ನನಗಂತೂ ಕಣ್ಣಲ್ಲಿ ನೀರೇ ನಿಂತ್ಕೊಳ್ಳಲ್ಲ. ಯಾಕಂದರೆ ಇಟ್ಸ್ ಹಂಗಿತ್ತು ಆ ಅಮ್ಮ ಮಾತಾಡಿರೋ ಮಾತು. ದಯಮಾಡಿ ಸಾಧ್ಯ ಆದರೆ ನಿಮ್ಮ ಮಕ್ಕಳಿಗೆ ಈ ಒಂದು ಆಡಿಯೋನ ಕೇಳಿಸಿ, ಈ ವಿಡಿಯೋನ ಕೇಳಿಸಿ. ಯಾಕಂದರೆ ಅವ್ರು ಮಾಡೋ ತಪ್ಪು ಅವ್ರಿಗೆ ಅರಿವಾಗ್ಬೋದು. ಎನಿವೆ, ಇಲ್ಲಿಗೆ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಭಾವುಕರಾಗಿ ನನ್ನ ಕಣ್ಣಲ್ಲಿ ನೀರು ಬಂದಿದ್ದಕ್ಕೆ ಎಲ್ಲ ವೀಕ್ಷಕರಿಗೂ ಕ್ಷಮೆ ಇರಲಿ. ಈಸ್ ಅ ರಿಯಾಲಿಸ್ಟಿಕ್. ಯಾರನ್ನ ಮೆಚ್ಚೋಗೋಸ್ಕರ ವಿಡಿಯೋ ಮಾಡ್ತಾಯಿಲ್ಲ ಅಥವಾ ದುಡ್ಡುಗೋಸ್ಕರನೂ ಮಾಡ್ತಾಯಿಲ್ಲ. ನನ್ನ ಮಾತಿಂದ ನೊಂದ ಹೃದಯಗಳಿಗೆ ಆ ಸಮಾಧಾನ ಸಿಕ್ಕರೆ ಅದು ನನ್ನ ಜೀವನದಲ್ಲಿ ಪಟ್ಟಿರೋ ದೊಡ್ಡ ಸಾಧನೆ. ವೀಕ್ಷಕರೇ, ನನ್ನ ಹಿಂದೆ ಮಹಾರಾಜರಿದ್ದಾರೆ, ಅವ್ರು ನಂಬಿದ್ದೀನಿ. ಸಾಕು, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ.